ಎಲ್ಲರಿಗೂ ನಮಸ್ಕಾರ. 9ನೇ ತಾರೀಕಿಗೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖಂಡರು ಒಂದು ಹೇಳಿಕೆಯಿಂದ ಸುಳ್ಯದಿಂದ ಮುಲ್ಕಿ ತನಕ ಪಾದಯಾತ್ರೆ ಇದೆ, ಮನ್ರೇಗಾ ಬಚಾವ್ ಅಂತ. ಅದು ನಾನು ಮಂಗಳೂರು ಕ್ಷೇತ್ರದ ಎಲ್ಲ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್, NSUI ಸೇವಾದಲ್ಲೆಲ್ಲರಿಗೂ ಅದರಲ್ಲಿ ಭಾಗವಹಿಸಲಿಕ್ಕೆ ವಿನಂತಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಬಚಾವು ಆಂದೋಲನದ ಪ್ರಯುಕ್ತ ಸುಳ್ಯದಿಂದ ಆರಂಭವಾಗುವ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸುತ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ನಾಯಕರುಗಳು ಭಾಗವಹಿಸುವಂತ ಈ ಸಂದರ್ಭದಲ್ಲಿ ಎಲ್ಲರನ್ನ ಪ್ರೀತಿಪೂರ್ವಕ ಆಹ್ವಾನಿಸ್ತಾ ಇದ್ದೇನೆ, ಭಾಗವಹಿಸುವಂತೆ ಕೋರ್ತಾ ಇದ್ದೇನೆ. ಬಂಧುಗಳೇ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಅದೇ ರೀತಿ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರ ಸೂಚನೆ ಪ್ರಕಾರ ದಕ್ಷಿಣ ಕನ್ನಡ ಕಾಂಗ್ರೆಸ್ ಸಮಿತಿ ವತಿಯಿಂದ ಈಗಾಗಲೇ ರಾಷ್ಟ್ರದಾದ್ಯಂತ ನಡೆಯುತ್ತಿರುವ ಚಳವಳಿ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬದಲಾವಣೆಗೊಳಿಸಿ ವಿರುದ್ಧ ಕೊಡುವಂತಹ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಹಮ್ಮಿಕೊಂಡಿರುವಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಚಾವ್ ಚಳವಳಿಯ ಪ್ರಯುಕ್ತ 9ನೇ ದಿನಾಂಕದಂದು ಸುಳ್ಯದಿಂದ ಮೂಲ್ಕಿಯ ತನಕ ಆರಂಭಗೊಳ್ಳಲಿರುವ ಐತಿಹಾಸಿಕವಾದ ಪಾದಯಾತ್ರೆ ನಾನು ಕೂಡ ಪಾಲ್ಗೊಳ್ತಾ ಇದ್ದೇನೆ. ಎಲ್ಲರೂ ಪಾಲ್ಗೊಳ್ಳಿ, ಅದನ್ನು ಯಶಸ್ವಿಗೊಳಿಸಬೇಕು ಎಂಬಲ್ಲಿ ವಿನಮ್ರವಾಗಿ ವಿನಂತಿಸುತ್ತೇನೆ. ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಆಯೋಜಿಸಲ್ಪಡುವಂಥ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಈ ಮನ್ರೇಗಾದ ಏನು ತಿದ್ದುಪಡಿ ಮಾಡುವಂಥ ಇದಕ್ಕೆ ನಾಳಿದ್ದು 9ರಿಂದ 12 ತಾರೀಕಿನವರೆಗೆ ಸುಳ್ಯದಿಂದ ಮುಲ್ಕಿವರೆಗೆ ನಡೆಯುವಂಥ ಪಾದಯಾತ್ರೆಯಲ್ಲಿ ನಾನು ಭಾಗವಹಿಸ್ತೇನೆ. ನೀವು ಭಾಗವಹಿಸಿ ಮತ್ತು ನಿಮ್ಮವರನ್ನು ಕೂಡ ಕರೆತಂದು ಈ ಕಾರ್ಯಕ್ರಮ ಮತ್ತು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೀನಿ. ಈ ಒಂದು ನಮ್ಮ ಜೊತೆ ಇದ್ದು ಮುಂದಿನ ದಿನಗಳಲ್ಲಿ ಕೂಡ ಈ ಯೋಜನೆಯ ಒಂದು ಹೆಸರನ್ನು ಬರೀ ಅಲ್ಲಿ ಹೋದ್ರೆ ಹೆಚ್ಚಾಗಿ ಈಗಿನ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ತೆಗೆದು ಹೆಸರನ್ನು ಬದಲಾಯಿಸಿ ಮನುಷ್ಯನ ಎಂತದೂ ಇಲ್ಲ ಹೆಸರನ್ನು ಹಾಕಿ ಇವತ್ತು ವ್ಯಕ್ತಿತ್ವ ಇಲ್ಲದಂತ ವ್ಯಕ್ತಿಗಳ ಹೆಸರನ್ನು ಬರೆದು ಮಹಾತ್ಮ ಗಾಂಧೀಜಿಯವರ ಹೆಸರಿಗೆ ಕಳಂಕವನ್ನು ತಂದಿದೆ. ಇದರ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇದು ಖಂಡಿತ ತಪ್ಪು. 9ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ಸುಳ್ಯದಿಂದ ಮೂಲ್ಕಿ ತನಕ ಬೃಹತ್ ಪಾದಯಾತ್ರೆಯು ನಡೆಯಲಿದೆ. ಈ ಪಾದಯಾತ್ರೆಯಲ್ಲಿ ನಾನು ಭಾಗವಹಿಸ್ತೀನಿ, ನೀವು ಭಾಗವಹಿಸಿ. 9 ತಾರೀಕಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸುಳ್ಯದಿಂದ ಮುಲ್ಕಿವರೆಗೆ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರು ಬದಲಾಯಿಸಿದ ವಿರುದ್ಧವಾಗಿ ಮಹಾತ್ಮ ಗಾಂಧೀಜಿಗೆ ಅವಮಾನ ಮಾಡಿದ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಪಾದಯಾತ್ರೆಯಲ್ಲಿ ನೀವು ಬನ್ನಿ, ನಾವು ಬರ್ತಾ ಇದ್ದೇವೆ, ನೀವು ನಿಮ್ಮವರನ್ನು ವಿನಂತಿಸ್ತಾ ಇದ್ದೇವೆ.